ಯಾಣದಲ್ಲಿ ಬರ್ಡೇ ಮಾಡ್ಬೇಕು ಅನ್ಕೊಂಡ್ವಿ. ಯಾಣ ಹೋಗಿ ವಾಪಸ್ ಗೋಕರ್ಣ ಆಗಿ ಬೀಚ್ ಹತ್ರ ಹೋಗಿ ಎಲ್ಲ ಸ್ಟಾರ್ಟಿಂಗ್ ಮಾಡ್ಬೇಕು ಅಂತ. ಅಮ್ಮನ್ ಬರ್ಡೇ ಅವ್ನ ಇಬ್ರಿಗೂ ವಿಶ್ ಮಾಡ್ತಾನೆ ಪ್ರತಿ ಸಲ. ಹ್ಯಾಪಿ ಬರ್ಡೇ ನೀನು ಇವತ್ತು ಬಂದಿದ್ದೆ. ನನಗೆ ಇದು ಅನ್ಸ್ಬಿಟ್ಟಿತ್ತು ಆಕ್ಚುಲಿ, ಏನ್ ಇವತ್ತು ಬಂದಿದ್ದೆ ಫ್ಲಾಪ್ ಆಯ್ತಾ ಅಂತ. ಆಕ್ಚುಲಿ ಅಲ್ಲೊಂದು ಹಳೆ ಬಸ್ ಸ್ಟ್ಯಾಂಡ್ ತರ ಇತ್ತು. ಆ ಬಸ್ ಸ್ಟ್ಯಾಂಡ್ ತರ ಅಲ್ಲಿ ಕಟ್ ಮಾಡ್ಸೋಣ ಅನ್ಕೊಂಡ್ವಿ, ಬಟ್ ಒಳಗಡೆ ಸ್ವಲ್ಪ ಅಷ್ಟು ನೀಟ್ ಇರ್ಲಿಲ್ಲ, ಗಲೀಜ್ ಇತ್ತೆಲ್ಲ. ಸೊ ಹಂಗಾಗಿ ಅದು ಬೇಡ ಅಂತ. ಅಲ್ಲಿ ಮಳೆ ಜೋರ್ ಇತ್ತು, ಮತ್ತೆ ಹಂಗಾಗಿ ಅದ್ ಬಿಟ್ಟು ಈ ಕಡೆಗೆ ಬಂದ್ವಿ. ಏನಿದು ಎಲ್ಲ ಅಲ್ಲಿ ಶೇಂಗಾ ಕಾಳು ಅದಾವು. ಶೇಂಗಾ ಕಾಳು ಬಾಕರೋಡಿ ಕೊಡ ನೋಡ್ರಿ. ಬ್ರೆಡ್ ಜಾಮ್ ಬಟರ್ ಜಾಮ್ ಭಾಳ ಚೆನ್ನಾಗಿ. ಸೋಮವಾರ ಬಂದ್ವಿ. ಹೌದಾ? ಸೋಮವಾರ ಬಂದ್ವಿ ಅಂತಂದ್ರೆ ಅಲ್ಲ ಬುಧವಾರ ಅಂತ. ಯಾರಾದರೂ ಈ ಚಿಪ್ಸ್ ತಿನ್ನೋ ಸೌಂಡ್ ಕುರು ಕುರು ಅಂತ ಕೇಳೋದೇ ಚಂದ. ಅಲ್ಲಿಂದ ಚಿಪ್ಸು ಸ್ಯಾಂಡ್ವಿಚ್ಚು ಎಲ್ಲ ತಿನ್ಕೊಂಡು ಒಳ್ಳೆ ಟೀ ಕುಡ್ಕೊಂಡು ಹೊರಟ್ವಿ. ನಾವು ರಶ್ಮಿ ಮುಂದಿನ ನಮ್ಮ ಅಣ್ಣನ ಕಾರಲ್ಲಿ ಸ್ವಲ್ಪ ಬೇಗ ಹೋಗಿ ರೀಚ್ ಆಗಿದ್ವಿ. ಗಂಟೆ ಗಣಪತಿಗೆ ಹೋಗ್ಬೇಕಿತ್ತು. ಮುಂದೆ ಹೋಗಿ ಕಾಯ್ತಾ ಇದ್ವಿ. ನಮ್ಮ ರಿಷೋ ಅವ್ರ ಕಾರ್, ನಮ್ಮ ಕಾರ್ ಹಿಂದೆ ಬರ್ತಿತ್ತು, ತಮ್ಮ ಓಡಿಸ್ಕೊಂಬರ್ತಾ ಇದ್ದ. ಹಂಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಯಾವಾಗೋ ಬಂದೇ ಬಿಟ್ಟಿದ್ದಾರೆ, ಗೊತ್ತೇ ಆಗಿಲ್ಲ. ಆಮೇಲೆ ಅವ್ರನ್ನೂ ಕರ್ಕೊಂಡು ನಟ್ರಿ ಗಂಟೆ ಗಣಪತಿಗೆ ಹೋಗೋಣ ಅಂಥೇಳಿ ಅಲ್ಲಿಂದ ಸೀದಾ ಹೊರಟ್ವಿ ಗಂಟೆ ಗಣಪತಿಗೆ. ಆಗಲೇ ಸಂಜೆ ಆಗಿತ್ತು ಆ್ಯಕ್ಚುಲಿ. ರೀಚ್ ಆದ್ವಿ. ಅಲ್ಲಿ ರೀಚ್ ಆದಮೇಲೆ ಆಲ್ಮೋಸ್ಟ್ ಒಂದು 6:37 ಆಗಿತ್ತು ಅನ್ಸುತ್ತೆ. ಬಟ್ ಗುಡಿ ಎಲ್ಲ ಇತ್ತು, ಸಾಕಷ್ಟು ಜನ ಇದ್ರು ಅಲ್ಲಿ. ಅಲ್ಲಿ ಮುಗಿಸ್ಕೊಂಡು ಹೋಗಿ ಗಂಟೆ ಗಣಪತಿಯಲ್ಲಿ ದರ್ಶನ ಮಾಡ್ಕೊಂಡು ಸೀದಾ ಅಲ್ಲಿಂದ ವಾಪಸ್ ಹುಬ್ಳಿಗೆ ಬಂದ್ವಿ. ಹುಬ್ಳಿಯಲ್ಲಿ ನಮ್ಮ ಅಣ್ಣವ್ರ ಮನೆಗೆ ಹೋದ್ವಿ. ಬರ್ಡೇ ಜೋರ್ ಮಾಡ್ಬಿಟ್ಟೆಲ್ಲವ, ಜೋರ್. ಅಣ್ಣನ ಮನೇಲಿ ಅತ್ತಿಗೆಯವರು ಬಿಸಿ ಬಿಸಿ ಆಲೂ ಬೋಂಡ ಹಾಗೂ ದಾಲ್ ಕಿಚಡಿ ಇಟ್ಟಿದ್ರು. ಎಲ್ಲರೂ ಹಶ್ವಾಗಿತ್ತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮನೆಗೆ ಹೋಗಿ ಮಕ್ಕೊಂಡ್ವಿ. ಇವತ್ತಿಂದ ಹೇಳ್ಬೇಕಂದ್ರೆ ಓವರ್ ಆಲು 13 ಅವರ್ ಟ್ರಿಪ್. ನಾವು 13-14 ಅವರ್ ಟ್ರಿಪ್ ಮಾಡಿರೋದು ಓಲ್ ಡೇ ಅಲ್ಲಿ. ಅದರಲ್ಲಿ 10-10 ಅವರ್ ಬರೀ ಡ್ರೈವಿಂಗೇ ಆಗೈತೆ. ಅಲ್ಲಿಂದ ಇಲ್ಲಿಗೆ ಹೋಗಿ, ಇಲ್ಲಿಂದ ಅಲ್ಲಿಗೆ ಹೋಗಿ ಬರೀ ಓಡಾಡೋದೇ ಆಯಿತು. ಒಂದು ರೀತಿ ಡೇ ಔಟಿಂಗ್ ಚೆನ್ನಾಗಿತ್ತು.